ದೇವ್ರೆ, ನೀನು ಅನ್ಕೊಂಡಂಗೆ ನನ್ನ ಕನ್ಸಲ್ಲಿ ಬಂದಿದ್ದಲ್ಲ ನಿಜ ಆಗಲೇಬೇಕು ಅಂತ ಪಣ ತೊಟ್ಬಿಟ್ಟಿದ್ಯಾ ಅಲ್ವಾ? ಮೊದಲು ನನ್ನ ಕನ್ಸಲ್ಲಿ ಬಂದಿದ್ದ ಥರದ್ದೇ ಮನೇಲಿ ಡೆಕೋರೇಷನ್, ಆಮೇಲೆ ಮನೆಯವ್ರದ್ದೆಲ್ರದು ಸೇಮ್ ಟು ಸೇಮ್ ಅದೇ ಡ್ರೆಸ್ಸು. ಹೋಗ್ಲಿ, ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಸೋಕ್ಕಾಗಲ್ಲ, ಅಟ್ಲೀಸ್ಟ್ ಚಿಕ್ಕ ಯಜಮಾನ್ರದ್ದಾದ್ರೂ ಬೇರೆ ಬಟ್ಟೆ ಹಾಕ್ಸೋಣ ಅಂತಂದರೆ ಅವರು ಬೇರೆ ಬಟ್ಟೆ ಹಾಕೋಕ್ಕೆ ರೆಡಿನೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ನನ್ನ ಕನಸು ನಿಜ ಆಗೇ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಓಹ್, ಏನು ಮಾಡೋದು ಇವಾಗ? ಶಿವಾನಿ ಡ್ರೆಸ್ನ ಹಾಕ್ಕೊಂಡ್ರೆ ನನ್ನ ಕನ್ಸಲ್ಲಿ ಬಂದಿದ್ದೆಲ್ಲ ನಿಜ ಆಗೋಗುತ್ತೆ. ಸರಿ, ಶಿವಾನಿಗೆ ನಾನು ಈ ಡ್ರೆಸ್ನ ಕೊಡೋದೇ ಬೇಡ. ಚಿಕ್ಕ ಯಜಮಾನ್ರು ಈ ಡ್ರೆಸ್ ಕೊಟ್ಟರು ಅಂದ್ಬಿಟ್ಟು ಬೇರೆ ಯಾವುದೋ ಡ್ರೆಸ್ ಕೊಟ್ಬಿಟ್ರೆ ಅವಾಗ ನನ್ನ ಕನ್ಸಲ್ಲಿ ಬಂದಿದ್ದೆಲ್ಲ ನಿಜ ಆಗೋದಿಲ್ಲ, ಹಾಗೆ ಶಿವಾನಿಗೂ ಗೊತ್ತಾಗೋದಿಲ್ಲ. ಆದರೆ ಚಿಕ್ಕ ಯಜಮಾನ್ರು ಗೊತ್ತಾಗೋಗುತ್ತಲ್ಲ, ನಾನು ಕೊಟ್ಟಿದ್ದ ಡ್ರೆಸ್ಸಲ್ಲಿ ಅಂತ ನನ್ನ ಕೇಳ್ತಾರೆ. ಒಂದು ಗೊತ್ತಾಗ್ತಾ ಇಲ್ವೇ? ಅದು ಐಡಿಯಾನೇ ಹೊಳಿತಲ್ಲ ನನಗೆ. ಏನು ಮಾಡೋದು? ಅಯ್ಯೋ, ಚಿಕ್ಕ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ. ಏನು ಹೇಳೋದು ಇವ್ರಿಗೆ? ಎಲ್ಲೋ ಇದೆಯಾ ತ್ರಿಶೂಲ್? ಯಾಕೆ ಇಷ್ಟು ಲೇಟು? ಇನ್ನೂ ರೀಚ್ ಆಗಿಲ್ವಾ? ಹೋಗ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ, ಮನೆ ಹತ್ರನೇ ಇದ್ದೀನಿ, ಗಾಡಿ ಪಾರ್ಕ್ ಮಾಡ್ತಾ ಇದ್ದೀನಿ. ಬೇಗ ಹೋಗು, ಶಿವಾನಿ ಅವ್ರಿಗೆ ಅಡ್ರೆಸ್ ಕೊಡು. ಹಾಂ ಚಿಕ್ಕ ಯಜಮಾನ್ರೆ, ಕೊಡ್ತೀನಿ. ಬಾಯಿ ಮಾತಲ್ಲಿ ಕೊಡ್ತೀನಿ ಅಂದರೆ ಆಗಲ್ಲ ಕಣೋ. ಶಿವಾನಿ ಅವರು ಅದನ್ನು ತೊಗೊಳೋದನ್ನು ನಾನು ನೋಡಬೇಕು. ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲಾ? ಯಾಕೆ ಚಿಕ್ಕ ಯಜಮಾನ್ರೆ? ನಾನು ಕೊಡ್ತೀನಿ ಬಿಡಿ, ನನ್ನ ಮಾತು ನನ್ನ ನಂಬಿಕೆ ಅಲ್ವಾ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ತ್ರಿಶೂಲ್. ಶಿವಾನಿ ಅವರು ಆ ಡ್ರೆಸ್ನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಸೊ ನೀನು ವಿಡಿಯೋ ಕಾಲ್ ಮಾಡು. ಸರಿ ಚಿಕ್ಕ ಯಜಮಾನ್ರೆ, ಆಯ್ತು. ಏನಿದು? ಡ್ರೆಸ್ನ ಕೊಡೋದೇ ಬೇಡ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಚಿಕ್ಕ ಯಜಮಾನ್ ನನ್ನ ಹೀಗೆ ಲಾಕ್ ಮಾಡಿಬಿಟ್ರಲ್ಲ. ಇವಾಗ ಡ್ರೆಸ್ನ ಕೊಡದೆ ಬೇರೆ ದಾರಿನೇ ಇಲ್ಲ. ಹೌದ್ಯಾ? ಬೇಗ ಡ್ರೆಸ್ ಕೊಡು. ಹಾಂ ಚಿಕ್ಕ ಯಜಮಾನ್ರೆ, ಹೊರಟೆ. ಹಾಂ, ಬರ್ತಾರೆ. ನೀವು ಲೇ, ಡ್ರೆಸ್ ಕೊಡು. ನಿಂತಿದ್ಯಲ್ಲ ಸುಮ್ಮನೆ. ಹಾಂ ಚಿಕ್ಕ ಯಜಮಾನ್ರೆ. ಮೇಡಮ್ ತಗೊಳ್ಳಿ. ಏನಿದು? ಓಪನ್ ಮಾಡೋಕ್ಕೆ ಹೇಳು. ನೀನು ನನಗದನ್ನು ತೋರಿಸು. ಮೇಡಮ್, ಚಿಕ್ಕ ಯಜಮಾನ್ರು ಕಳಿಸಿದ್ದು ಓಪನ್ ಮಾಡಿ ನೋಡ್ಬೇಕಂತೆ. ನೀನು ಶಿವಾನಿ ಅವ್ರಿಗೆ ಫೋನ್ ಕೊಡಪ್ಪ. ಹಾಂ ಚಿಕ್ಕ ಯಜಮಾನ್ರೆ, ತಗೊಳ್ಳಿ ಮೇಡಮ್. ಶಿವಾನಿ ಅವರೇ, ಡ್ರೆಸ್ ಇಷ್ಟ ಆಯ್ತಾ? ಹಾಂ, ತುಂಬ ಚೆನ್ನಾಗಿದೆ. ನಿಮ್ಮ ಸೆಲೆಕ್ಷನ್ ಸೂಪರ್ಬ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಶಿವಾನಿ ಅವರೇ. ಬೇಗ ರೆಡಿಯಾಗಿ. ತ್ರಿಶೂಲ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ, ಅವನೇ ನಿಮಗೆ ಕರ್ಕೊಂಡ್ಬರ್ತಾನೆ. ಓಕೆ, ಬೇಗ ರೆಡಿ ಆಗಿಬಿಡಿ. ಓಕೆ, ಬಾಯ್. ಪರಮೇಶ್ವರ, ಯಾವುದೇ ಕಾರಣಕ್ಕೂ ನಾನು ನಿಜ ರೂಪಕ್ಕೆ ಬರಬಾರದು. ನಾನು ನಿಜ ರೂಪಕ್ಕೆ ಬಂದರೆ ನಾಗಲೋಕದಿಂದ ಶಿವಾನಿಯ ಜೊತೆ ನಾನು ಬಂದಿರುವುದು ತಿಳಿಯುತ್ತೆ. ನಾಗಲೋಕಕ್ಕೆ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ. ಯಾರಿಗೂ ನಮ್ಮ ಬಗ್ಗೆ ತಿಳಿಯಬಾರದು. ತಿಳಿದರೆ ನನ್ನಿಂದ ನಾಗಲೋಕಕ್ಕೆ ತೊಂದರೆಯಾಗುತ್ತೆ. ಪರಮೇಶ್ವರ, ದಯವಿಟ್ಟು ನನ್ನನ್ನು ಕಾಪಾಡು. ನನ್ನ ಮಂತ್ರ ಶಕ್ತಿನೇ ತಡಿತೀಯಾ? ಅದು ಹೇಗೆ ಪಾರಾಗ್ತೀಯಾ? ನಾನು ನೋಡ್ತೀನಿ. ವಾ ವಾ, ನಿನ್ನ ನಿಜ ರೂಪಕ್ಕಪ್ಪ.
स्वाहा स्वाहा ಗೋವಿಂದ ಇದೇನೋ ಹೋಮಕ್ಕೆಲ್ಲ ಅರೇಂಜ್ ಮಾಡಿದ್ಯಾ? ಹೌಜಿ ಇದು ಅಕ್ಕಯ್ಯ ಮಾಡಿರೋ ತಯಾರಿ. ಅಕ್ಕ ಏನ ದಮಯಂತಿ ಏನೇ ಇದೆಲ್ಲ? ರೀ ನಿಮಗೆ ಹೇಳಕ್ ಮರ್ತ್ಬಿಟ್ಟೆ, ಅವತ್ತು ಶಾಸ್ತ್ರಿಗಳಿಗೆ ನಮ್ಮ ತ್ರಿವಿಕ್ರಮನ್ ಜಾತಕ ತೋರಿಸಿದಾಗ ಎಂಗೇಜ್ಮೆಂಟ್ ದಿನ ಒಂದು ಸಣ್ಣ ಗಣಹೋಮ ಮಾಡಬೇಕು ಅಂತ ಹೇಳಿದ್ರು, ಅದಕ್ಕೆ ಈ ತಯಾರಿ ಮಾಡಿದ್ದು. ಓಹೋ ಓಕೆ. ನಮ್ಮ ಕಡೆಯಿಂದೆಲ್ಲ ಸಿದ್ಧತೆ ಆಗಿದೆ. ಹುಡುಗ ಬಂದು ಕುತ್ಕೊಂಡ್ರೆ ಹೋಮ ಪ್ರಾರಂಭ ಮಾಡ್ಬೋದು. ಬಾಪ ಪೂಜೆ ಕೂತ್ಕೋ. ಪೂಜೆಗೆ ನಾನು ಕೂತ್ಕೋಬೇಕಾ? ಆ್ಯಂಡ್ ಮೋರ್ ಓವರ್ ಎಂಗೇಜ್ಮೆಂಟಿಗೆ ಹೋಮ ಯಾರಮ್ಮ ಮಾಡ್ತಾರೆ? ಒಂದು ಕೆಲಸ ಮಾಡಿ, ನನ್ನ ಬದಲು ನೀವು ಯಾರು ಕೂತ್ಕೊಳ್ಳಿ. ಸುಮ್ಮನೆ ಏನೇನೋ ಮಾತಾಡಬೇಡ. ನಿಮ್ಮಮ್ಮ ಆಸೆ ಪಟ್ಟು ಹೋಮಕ್ಕೆ ಅರೇಂಜ್ ಮಾಡಿದ್ದಾಳೆ, ಅವಳಿಗೋಸ್ಕರ ಆದ್ರೂ ಕೂತ್ಕೋ. ಡ್ಯಾಡ್, ನಿಮ್ಗೆ ಗೊತ್ತು ತಾನೇ ನಂಗೆ ಇದರೆಲ್ಲ ಇಂಟ್ರೆಸ್ಟ್ ಇಲ್ಲ. ಸಾಕು ಸುಮ್ಮನಿರೋ ಅಳಿಮಯ್ಯ. ಶಿವನಿಗೋಸ್ಕರ ದೇವಸ್ಥಾನಕ್ಕೆ ಹೋಗೋದನ್ನೇ ಕಲ್ತಿದ್ಯಾ, ಅಂಥದ್ರಲ್ಲಿ ಒಂದು ಎಂಗೇಜ್ಮೆಂಟ್ ಅಲ್ಲಿ ಚಿಕ್ಕ ಹೋಗಿ ಕೂರಕ್ಕಾಗಲ್ವಾ? ಹೋಗ್ಕೊಳ. ನೀವೆಲ್ಲರೂ ಒಂದೇ ಟೀಮ್ ಅಂತ ಆಯ್ತು. ತ್ರಿವಿಕ್ರಮ, ಇವತ್ತು ನಿನ್ನ ಜೀವನದಲ್ಲಿ ವಿಶೇಷವಾದ ದಿವಸ. ಜೀವನ ಪೂರ್ತಿ ಸುಖ ಸಂತೋಷ ತುಂಬ ತುಳುಕ್ತಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡು. ನಾನ್ ರೆಡಿ. ಹೊರಡೋಣವಾ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಟೈಮ್ ಆಗ್ತಿದೆ, ಹೊರಡೋಣವಾ? ಸ್ವಲ್ಪ ಬೇಗ ಹೋಗ್ತೀರಾ? ಲೇಟ್ ಆಗ್ತದೆ. ಶಿವಾನಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ದು ನಾನೇ ಅವಳ ಎಂಗೇಜ್ಮೆಂಟ್ಗೆ ಕರ್ಕೊಂಡು ಹೋಗೋಕ್ಕಾಗ್ತಿದ್ಯಲ್ಲ. ಅವಳ ಪ್ರಾಣಕ್ಕೆ ನಾನೇ ಅಪಾಯ ತರ್ತಾ ಇದ್ದೀನಾ? ತ್ರಿಶೂಲ್ ನಿಮಗೆ ಹೇಳ್ತಾ ಇರೋದು, ಸ್ವಲ್ಪ ಬೇಗ ಹೋಗಿ. ಎಲ್ಲ ನನ್ನ ಕನ್ಸಲ್ಲಿ ಬಂದ ಹಾಗೆ ಆಗ್ತಾ ಇದೆ. ಇಲ್ಲ, ಹಾಗಾಗಬಾರ್ದು. ಶಿವಾನಿ ನಾನು ಕಾಪಾಡಬೇಕು. ಶಿವನ ಜೀವಕ್ಕೆ ಏನೂ ಆಗಬಾರ್ದು. ಅವಳನ್ನ ಕಾಪಾಡೋದು ನನ್ನ ಕರ್ತವ್ಯ. ಅರೆ, ಯಾಕೆ ರೈಟ್ ತಗೊಂಡ್ರಿ? ತ್ರಿವಿಕ್ರಮ್ ಮನೆಗೆ ನೇರವಾಗಿ ತಾನೇ ಹೋಗ್ಬೇಕಾಗಿತ್ತು. ಇದ್ಯಾ ಬ್ರೋಡು? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ತ್ರಿಶೂಲ್ ನಿಮ್ಮನ್ನೇ ಕೇಳ್ತಾ ಇರೋದು, ಇದ್ಯಾವ ದಾರಿ? ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಕರ್ತವ್ಯ ಪಾಲಿಸಕ್ಕೆ? ಏನ್ ಕರ್ತವ್ಯ? ಏನ್ ಮಾತಾಡ್ತಾ ಇದ್ದೀರಾ ನೀವು? ದಯವಿಟ್ಟು ಗಾಡಿ ನಿಲ್ಲಿಸಿ. ನೀವೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ಸುತ್ತೆ. ನಾನು ಇಳ್ಕೋತೀನಿ. ತ್ರಿಶೂಲ್ ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಗಾಡಿ ನಿಲ್ಲಿಸಿ, ಇಲ್ಲದೆ ಹೋದ್ರೆ ನಾನು ಜೋರಾಗಿ ಕಿರ್ಚ್ಕೋತೀನಿ. ತ್ರಿಶೂಲ್, ನಾನು ಇಳ್ಕೋತೀನಿ ಅಷ್ಟೇ. ತ್ರಿಶೂಲ್, ಗಾಡಿ ನಿಲ್ಲಿಸಿ, ನಿಲ್ಲಿಸಿ.
ಶಿವಾನಿ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನನಗೆ ಇದನ್ನು ಬಿಟ್ಟು ಬೇರೆ ಯಾವುದೂ ದಾರಿಗಳು ಕಾಣಿಸ್ತಾ ಇಲ್ಲ. ನನ್ನ ಕನಸು ಯಾವುದೇ ಕಾರಣಕ್ಕೂ ನಿಜ ಆಗಬಾರ್ದು. ನೀನು ಅಲ್ಲಿಗೆ ಹೋದರೆ ಅದು ನಡೆದು ಹೋಗುತ್ತೆ. ನಾನು ನಿನ್ನನ್ನು ಕಾಪಾಡಿಕೊಳ್ಳೇಬೇಕು. ಅದು ನನ್ನ ಕರ್ತವ್ಯ ಅಂತ ಅನ್ನಿಸ್ತಾ ಇದೆ. ನಿನ್ನನ್ನು ಕಾಪಾಡ್ಕೋತೀನಿ. ನನ್ನನ್ನೇ ಆಟ ಆಡಿಸ್ತೀಯಾ? ನಿನ್ನ ನಿಜ ರೂಪ ತೋರಿಸು ಅಂತ ನನ್ನ ಮಂತ್ರ ಶಕ್ತಿ ಉಪಯೋಗಿಸಿದ್ರೆ ನಿನ್ನ ನಿಜ ರೂಪನೇ ಮುಚ್ಚಿಟ್ಟು ಹಾವಾಗಿ ಬದಲಾಗ್ತೀಯಾ? ನಿನಗೆ ನನ್ನ ಅಸ್ತ್ರವೇ ಸರಿ. ನಾನು ನಿನ್ನ ನಿಜ ರೂಪ ಬಯಲು ಮಾಡ್ತೀನಿ. ಕಾರ್ನ ಇಲ್ಲೇ ನಿಲ್ಲಿಸ್ಬೇಕು. ಶಿವನಿನ ಕರ್ಕೊಂಡು ಹೋಗ್ತಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ಹುಡ್ಕೊಂಡು ಬಂದರು ಕಾರ್ ಇಲ್ಲಿ ನಿಂತಿರೋದು ನೋಡಿ ಕನ್ಫ್ಯೂಸ್ ಆಗಿ ವಾಪಸ್ ಹೊರಟೋಗ್ತಾರೆ. ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ? ಬಿಡಿ ಬಿಡಿ ನನ್ನ. ತ್ರಿಶೂಲ್, ನೀವು ನನ್ನನ್ನು ಬಿಡ್ಲಿಲ್ಲ ಅಂದ್ರೆ ಪರಿಣಾಮನ ಎದುರಿಸ್ಬೇಕಾಗುತ್ತೆ. ಬಿಡಿ. ಇಲ್ಲ ಮೇಡಮ್, ನೀವೇನಾದ್ರೂ ನಿಮ್ಮನ್ನು ಬಿಡಕ್ಕಾಗೋದಿಲ್ಲ. ನಿಮ್ಮನ್ನು ಬಿಟ್ಟರೆ ನೀವು ಅಲ್ಲಿಗೆ ಹೋಗ್ತೀರಾ. ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗತ್ತೆ. ಪರಮೇಶ್ವರ, ಇವಾಗ ನಾನು ನನ್ನ ನಿಜ ರೂಪಕ್ಕೆ ಬರ್ದೆ ಬೇರೆ ವಿಧಿನೇ ಇಲ್ಲ. ಹಾ, ಅದೇ ಸರಿ. ಇದೇನಿದು? ನನ್ನ ನಿಜ ರೂಪಕ್ಕೆ ಬರೋಕ್ಕೆ ಸಾಧ್ಯನೇ ಆಗ್ತಿಲ್ವಲ್ಲ. ಯಾವ್ದು ಶಕ್ತಿ ನನ್ನನ್ನು ತಡಿತಾ ಇರೋ ಹಾಗಿದೆ? ಯಾವ ಶಕ್ತಿ ಅದು? ಆದಿಶ್ವರಂ ಸರ್ವಕಾಲೇಶ್ವರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ ಭವಹರಂ ಹರಂ ಶಿವಂ ಶಿವಂ. ಇವನಿಗೆ ನನ್ನ ವಿಷ ಪ್ರಯೋಗನೂ ಕೆಲಸ ಮಾಡೋದಿಲ್ಲ. ಅದನ್ನ ತಡ್ಕೊಳ್ಳೋ ಶಕ್ತಿ ಇವನಲ್ಲಿದೆ. ನಾನು ಏನ್ ಮಾಡೋದು ಇವಾಗ? ಇಲ್ಲ, ನನ್ನ ಶಕ್ತಿನ ಮತ್ತೊಮ್ಮೆ ಪ್ರಯೋಗ ಮಾಡಲೇಬೇಕು. ಪರಮೇಶ್ವರ, ಇದೇನಿದು? ಇವಾಗಲೂ ನನ್ನ ಶಕ್ತಿ ಕೆಲಸ ಮಾಡ್ತಿಲ್ವಲ್ಲ. ಅದ್ರ ಪ್ರಯೋಗವೇ ನನ್ನಿಂದ ಸಾಧ್ಯ ಆಗ್ತಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಏನಿದ್ರ ಅರ್ಥ?
ತ್ರಿಶೂಲ್ ಏನ್ ಮಾಡಕ್ ಹೊರಟಿದ್ದೀರಾ ನೀವು? ನಿಮ್ಮನ್ನ ಕಾಪಾಡಕ್ ಹೊರಟಿದ್ದೀನಿ. ಕಪ್ಪೋಡೋ ಹೆಸರಲ್ಲಿ ಇಂಥ ನೀಚ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಮನ್ಸಲ್ಲಿ ಇಂಥ ನೀಚ್ ಯೋಚನೆ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಇಲ್ಲ ಮೇಡಮ್, ಅದು ಮಾತಾಡ್ಬೇಡಿ. ನನ್ನ ಮೇಲೆ ಲವ್ ಮಾಡ್ತಾ ಇದ್ದೀನಿ ಅಂತ ನನ್ನ ಮೇಲೆ ಕಣ್ಣು ಹಾಕಿದ್ರಿ, ಆಸೆ ಪಟ್ರಿ. ನನ್ಗೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ಇದ್ದಾಗ ಹೀಗೆ ಮಾಡ್ತಾ ಇದ್ದೀರಾ ಅಲ್ವಾ? ಮೇಡಮ್ ಆ ಥರ ಏನು ಇಲ್ಲ, ನಾನು ಆ ಥರದವನಲ್ಲ ಮೇಡಮ್. ಇನ್ಯಾವ ಥರ? ಹಾ, ಅವತ್ತು ನಮ್ಮ ಮನೆ ಹತ್ರ ಬಂದು ನನಗೇನೋ ಕನ್ಸು ಬಿದ್ದಿದೆ ಅಂತ ಹೇಳಿ ನನ್ನನ್ನು ನಂಬಿಸೋಕೆ ಪ್ರಯತ್ನ ಮಾಡಿದ್ರಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನನ್ನು ಹೀಗೆ ಕಿಡ್ನಾಪ್ ಮಾಡಿ ತ್ರಿವಿಕ್ರಮ್ ಅವರು ನನ್ನನ್ನು ಸಾಯಿಸ್ತಾರೆ ಅಂತ ಏನೇನೋ ಹೇಳಿದ್ರಿ. ನನ್ನ ಮನಸ್ಸಲ್ಲಿ ತ್ರಿವಿಕ್ರಮ್ ಬಗ್ಗೆ ಏನೇನೋ ಹೇಳಿ ಅನುಮಾನ ಹುಡ್ಸೋಕೆ ಪ್ರಯತ್ನ ಮಾಡಿದ್ರಿ. ಕೊನೆಗೆ ತ್ರಿವಿಕ್ರಮ್ ಬಂದ್ರು ಅಂತ ನನ್ನನ್ನು ಸುಮ್ಮನೆ ಬಿಟ್ರಿ. ಆ ಪ್ರಯತ್ನ ಫಲ ಕೊಡ್ಲಿಲ್ಲ ಅಂತ ಇವತ್ತು ಹೀಗೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ನ ಮನಸ್ಸಲ್ಲಿ ನೀವು ಅನ್ಕೊಂಡಿರೋ ಏನೂ ಇಲ್ಲ ಮೇಡಮ್. ಹೆಣ್ಣನ್ನ ಕಿಡ್ನಾಪ್ ಮಾಡ್ಕೊಂಡು ಈ ತರ ಒಂಟಿ ಮನೆಗೆ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ನಿಮ್ ಮನ್ಸಲ್ಲಿ ಕೆಟ್ಟ ಯೋಚನೆ ಇಲ್ಲದೆ ಒಳ್ಳೆ ಯೋಚನೆ ಇರುತ್ತಾ? ನನಗೆ ನಿಮ್ ಮುಖ ನೋಡೋಕ್ಕೂ ಅಸಹ್ಯ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋ ಉದ್ದೇಶ ನಿಮಗೆ ಒಳ್ಳೇದಾಗ್ಲಿ ಅಂತ. ಒಂದ್ ಹೆಣ್ಣನ್ನ ಹೀಗೆ ಬಲವಂತವಾಗಿ ಎತ್ಕೊಂಡು ಬಂದಿರೋದು ಒಳ್ಳೆ ಉದ್ದೇಶನಾ? ಏನೇನೋ ಹೇಳಿ ನಮ್ಸಕ್ಕೆ ಪ್ರಯತ್ನ ಮಾಡಬೇಡಿ. ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಒಂದ್ ತಿಳ್ಕೊಳ್ಳಿ, ನಾನು ಯಾವತ್ತೂ ನಿಮಗ್ ಸಿಗಲ್ಲ. ನಿಮ್ ಮನ್ಸಲ್ಲಿರೋದು ನೆರವೇರಲ್ಲ. ನನ್ನನ್ನ ನೀವು ಪೂರ್ತಿಯಾಗಿ ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ತಪ್ಪು ತಿಳ್ಕೊಂಡಿರೋದು ನೀವು, ತಪ್ಪು ಮಾಡ್ತಿರೋದು ನೀವು. ಇನ್ ಯಾವತ್ತೂ ನನ್ನ ಜೀವನದಲ್ಲಿ ಕಾಣಿಸ್ಕೋಬೇಡಿ. ಒಂದು ಕ್ಷಣನೂ ನಾನಿಲ್ಲಿ ಇರೋದಿಲ್ಲ. ನಾನು ಇವಾಗಲೇ ಹೊರಡ್ತೀನಿ. ಮೇಡಮ್ ಇಲ್ಲ ಮೇಡಮ್, ನಾನು ನಿಮ್ಮನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಆ ಎಂಗೇಜ್ಮೆಂಟ್ಗೆ ಹೋಗಬಾರ್ದು. ಆ ಮುಹೂರ್ತದಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ಆಗಬಾರ್ದು. ಹುಚ್ಚುಚ್ಚಾಗೆಲ್ಲ ಮಾತಾಡಬೇಡಿ. ನಾನು ಹೋಗ್ಲೇಬೇಕು. ನಾನು ಹೋಗ್ತೀನಿ ಅಷ್ಟೇ. ನಿಮಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನಾನು ಹೋಗ್ತೀನಿ. ತ್ರಿಶೂಲ್, ತ್ರಿಶೂಲ್ ಬಾಗಿಲು ತೆಗೀರಿ. ಏನ್ ಮಾಡ್ತಾ ಇದ್ದೀರಾ ನೀವು? ತ್ರಿಶೂಲ್, ತ್ರಿಶೂಲ್ ಪ್ಲೀಸ್ ಬಾಗಿಲು ತೆಗೀರಿ. ತ್ರಿಶೂಲ್ ಬಾಗಿಲು ತೆಗೀರಿ. ಯಾರಿದ್ದೀರಾ? ಯಾರಾದ್ರೂ ನನ್ನ ಕಾಪಾಡಿ, ಪ್ಲೀಸ್ ಕಾಪಾಡಿ. ಈಗ ಕೂಕೊಂಡ್ರು ಕೇಳಿಸಲ್ಲ, ಸರಿನಾ? ಏನು ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ, ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಆಚೆ ಹೋಗೋದು ಅಂತನಾ? ಇಲ್ಲಿಂದ ಆಚೆ ಹೋಗೋದಕ್ಕೆ ಯಾವ್ಯಾವ ದಾರಿ ಇದೆಯೋ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ನೀವು ಸುಮ್ಮನೆ ಕೂಗಾಡಿ ಸುಸ್ತು ಮಾಡ್ಕೊಳ್ಳೋದಕ್ಕಿಂತ ಮುಹೂರ್ತ ಮುಗಿಯೋ ತನಕ ಸೈಲೆಂಟ್ ಆಗಿದ್ಬಿಡಿ. ತ್ರಿಶೂಲ್ ಬಾಗ್ಲು ತೆಗಿ, ನಾನು ಹೋಗ್ಬೇಕು. ಮೇಡಮ್ ಹಠ ಮಾಡಬೇಡಿ ಪ್ಲೀಸ್. ನನಗೆ ಕೋಪ ಬಸ್ಬೇಡ, ಅದ್ರ ಪರಿಣಾಮ ಸರಿಗಿರಲ್ಲ. ಬೇಡ ಮೇಡಮ್, ನಿಮ್ಮ ಕೋಪ ನೋಡೋಕೆ ನನಗಿಷ್ಟ ಇಲ್ಲ. ಆ ನಿಮ್ಮ ಕೋಪ ಈ 4 ಗೋಡೆ ಮಧ್ಯಾಹ್ನ ಇದ್ಬಿಡಿ. ತ್ರಿಶೂಲ್, ಪರಮೇಶ್ವರ ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ವಾ? ನಾನು ಇಲ್ಲೇ ಇರ್ಬೇಕಾ? ಏನ್ ಮಾಡೋದು ಇವಾಗ?